ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ. ಫಸ್ಟ್ ವಿಡಿಯೋ ಶೇರ್ ಮಾಡಿ, ಆಮೇಲೆ ವಿಚಾರ ಏನು ಅಂತ ಹೇಳ್ತೀನಿ ನಿಮಗೆ. ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಳೋ ದುಡ್ಡಲ್ಲಿ ಇಲ್ಲಿ 5.5 ಗುಂಟೆ ಜಮೀನು ಕೊಡ್ತೀವಿ. ಇಲ್ಲಿ ಕಾಟೇಜ್ ಬೇಕು ಅಂದರೆ ಕಾಟೇಜ್ ಕಟ್ಕೊಡ್ತೀವಿ. ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ನೀವೇನಾದರೂ 5.5 ಗುಂಟೆ ಜಮೀನು ತಗೊಂಡ್ರೆ 15 ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ರಿಟರ್ನ್ಸ್ ಬರುತ್ತೆ. ಹಿಂಗೆ ಅಂದರೆ ನಾವು ಆ ಥರ ಪ್ಲ್ಯಾನ್ಸ್ ಹಾಕ್ಕೊಡ್ತೀವಿ ಸರ್. ನಮ್ಮ ಫಾರ್ಮ್ ಲ್ಯಾಂಡಲ್ಲಿ 5.5 ಗುಂಟೆ ಜಾಗನೂ ಕೊಟ್ಟು ಈ ಥರ ನಿಮಗೆ ಮನೆ ಬೇಕು ಅಂದರೆ ಮನೆಯೂ ಕೂಡ ಕಟ್ಕೊಡ್ತೀವಿ ಸರ್. ಇಷ್ಟೊಂದು ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟು ಇಷ್ಟು ಕಡಿಮೆ ಬೆಲೆಗೆ ಫಾರ್ಮ್ ಲ್ಯಾಂಡ್ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಎಲ್ಲ ವಿಸಿಟ್ ಮಾಡಿ ಸದುಪಯೋಗ ಪಡ್ಕೊಳ್ಳಿ. ಇದು ಯಾರಿಗೂ ಸುಮಾರು ಜನಕ್ಕೆ ವಿಚಾರನೇ ಗೊತ್ತಿಲ್ಲ, ಎಲ್ಲರಿಗೂ ಶೇರ್ ಮಾಡಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಸೆಗ್ಮೆಂಟಲ್ಲಿ ಇಷ್ಟು ಅಮ್ಯುನಿಟೀಸ್ ಯಾರು ಕೂಡ ಕೊಟ್ಟಿಲ್ಲ. ನಾವು ಇನ್ನೂ ಕೂಡ ಅಮ್ಯುನಿಟೀಸ್ನ ಅಪ್ಗ್ರೇಡ್ ಮಾಡ್ತಾನೆ ಇದ್ದೀವಿ. ಪ್ರಾಜೆಕ್ಟ್ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ, ಯಾವುದೇ ಕಮರ್ಷಿಯಲ್ ನಾವು ಮಾಡ್ತಾ ಇಲ್ಲ. ಈ ಪ್ರಾಜೆಕ್ಟ್ ನಾವು ತುಂಬ ಪ್ರಾಜೆಕ್ಟ್ ಮಾಡಿದ್ದೀವಿ. ಆತ್ಮತೃಪ್ತಿ ಕೊಟ್ಟಿದ್ದ ಪ್ರಾಜೆಕ್ಟ್ ಅಂದರೆ ಇದೇನೆ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಳೋ ದುಡ್ಡಲ್ಲಿ ಇಲ್ಲಿ 5.5 ಗುಂಟೆ ಒಂದು ಫಾರ್ಮ್ ಲ್ಯಾಂಡ್ ಸಿಗ್ತಾ ಇದೆ. ಎಸ್, ನೀವು ಕೇಳ್ತಾರ ನಿಜ. MR ಬಿಲ್ಡರ್ಸ್ ಅವರು ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ. ಮಧುವನ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಹೆಸರು. ಮಾರ್ಕೆಟಿಂಗ್ ಮಾಡ್ತಾ ಇರೋದು ಇನ್ಫಿನಿಟಿ ಗ್ರೂಪ್ನವರು. ಕೋ-ಫೌಂಡರ್ ಆಗಿರೋಂಥ ಮದನ್ ಸರ್ ಇದ್ದಾರೆ. ಸರ್ ವೆಲ್ಕಮ್. ತುಂಬ ಅದ್ಭುತವಾಗಿದೆ. ಇದು ಬಂದಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ನ ನೀವು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ರಿ ಹೊರಗಡೆ ಎಲ್ಲ. ಈ ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತದೆ ಸರ್ ನಿಮಗೆ? ಸರ್, ಇವಾಗ ಜನ ಸಿಟಿಯಿಂದ ಆಚೆ ಬಂದು ಬದುಕಬೇಕು ಮತ್ತು ಎನ್ವೈರ್ಮೆಂಟ್, ಗ್ರೀನರಿ ಎನ್ವೈರ್ಮೆಂಟಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಜೊತೆಗೆ ಏನಂದರೆ ಸಿಟಿ ಒಳಗಡೆ ಪೊಲ್ಯೂಷನ್ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದ ವೀಕೆಂಡಲ್ಲಿ ಆಚೆ ಬರಬೇಕು ಅನ್ನೋ ಥರನೂ ಇರ್ತಾರೆ. ಜೊತೆಗೆ ಏನಂತ ಅಂದರೆ ಇವಾಗ ಇಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅನ್ನೋ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋರು ಇಲ್ಲಿ ಕಾಟೇಜಸ್ ಕಟ್ಬಿಟ್ಟು ಅವ್ರು ರೆಂಟ್ ಕೂಡ ಕೊಡ್ಬೋದು. ಜೊತೆಗೆ ಇಲ್ಲ ಅಂತ ಅಂದರೆ ಅವರು ಕೂಡ ಬಂದು ಸ್ಟೇ ಆಗ್ಬೋದು. ಎಲ್ಲ ರೀತಿಲೂ ಅಂದರೆ ಇದೊಂದು ಪ್ರಕೃತಿ ಮಧ್ಯ ಇದೆ, ವಿಲೇಜ್ ಅಟ್ಯಾಚ್ ಇದೆ. ಇದು ನಿಮಗೆ ಚನ್ನಪಟ್ಟಣದಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಡ್ರೈವ್ ಅಷ್ಟೇ, ಕಬ್ಬಾಳು ರೋಡಲ್ಲಿ. ವಿಲೇಜ್ ಅಟ್ಯಾಚ್ ಪ್ರಾಪರ್ಟಿ ಇರೋದ್ರಿಂದ ನಾಳೆನೇ ನೀವು ಮನೆ ಕಟ್ಟಿ ಆರಾಮ್ಸೆ ವಾಸ ಮಾಡ್ಬೋದು ಇಲ್ಲಿ. ಸರ್, ದುಡ್ಡಿರೋರು ಸೆಕ್ಯೂರ್ಡ್ ಪ್ರಾಪರ್ಟಿನ ನೋಡೋದು ಜಾಸ್ತಿ ಆ್ಯಕ್ಚುಲಿ ಬೆಂಗಳೂರಲ್ಲಿ. ಅಂದರೆ ಒಂದು ಅಪಾರ್ಟ್ಮೆಂಟ್ ತೊಗೊಬಿಡೋಣ ಅಥವಾ ಒಂದು ಸೈಟ್ ತೊಗೊಂಬಿಟ್ಟು ಮನೆ ಕಟ್ಟೋಣ ಅಂತ ಅಂತಾರೆ. ಅದಕ್ಕಿಂತ ಇಲ್ಲಿ ಫಾರ್ಮ್ ಲ್ಯಾಂಡಲ್ಲಿ ಯಾಕೆ ತೊಗೋಬೇಕು ಅಂತ? ಸರ್, ಈಗ ಸಿಟಿಲಿ ನಿಮಗೆ ಸೈಟ್ ಬಂದು 1 ಕೋಟಿಯಿಂದ ಜಾಸ್ತಿನೇ ಇದೆ, 10 ಕೋಟಿವರೆಗೂ ಸೈಟ್ ಸಿಗುತ್ತೆ. ಈಗ ಬಿಡದಿಲೇ ಬಂದರೆ ನಿಮಗೆ 80 ಲಕ್ಷವರೆಗೂ ಇದೆ. ಕುಂಬ್ಳಗೋಡ ಹತ್ರ ಬಂದರೆ ನಿಮ್ಗೆ 1 ಕೋಟಿವರೆಗೂ ಇದೆ. ನೀವು 1 ಕೋಟಿ ಸೈಟ್ ತಗೊಂಡು ಮನೆ ಕಟ್ತೀನಿ ಅಂದರೆ ಮಿನಿಮಮ್ 2 ಕೋಟಿ ಬೇಕು. ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ವಿತ್ ಸೈಟೇ 3 ಕೋಟಿ ಆಯಿತು. ಇಲ್ಲಿ ನಿಮಗೆ ಆ ದುಡ್ಡಿಗೆ ಇನ್ನೂ ಜಾಸ್ತಿನೇ ಜಾಗ ಬರುತ್ತೆ. ಜೊತೆಗೆ ನೀವು ಒಂದು 5.5 ಗುಂಟೆ ತಗೊಳ್ಳೋದಕ್ಕೆ ನಿಮ್ಗೆ ಅಷ್ಟು ಕೂಡ ಆಗೋದಿಲ್ಲ. ಅಲ್ಲೇನು ನೀವು ಖರ್ಚು ಮಾಡ್ತಿರಲ್ಲ ಅದ್ರಲ್ಲಿ 50% ಹಾಕಿದ್ರೆ ಸಾಕು. ನಿಮಗೆ 1200 ಅಡಿಗೆ ನೀವು 1 ಕೋಟಿ ಪೇ ಮಾಡ್ತಿದ್ದೀರಾ ಅಂದರೆ ಇಲ್ಲಿ 5.5 ಗುಂಟೆಗೆ ನಿಮಗೆ ಅದರಲ್ಲಿ ಒಂದು 50% ಅಂತ ಇಟ್ಕೊಳ್ಳೋಣ. ಸೆಕೆಂಡ್ರಿ ಬಂದು ನಿಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಇವತ್ತು ಎಲ್ಲರೂ ಕೂಡ ವೀಕೆಂಡ್ ಆಯಿತು ಅಂದರೆ ಆಚೆ ಬರ್ತಾರೆ. ಈಗ ನಿಮ್ಮದೇ ವೆಬ್ಸೈಟ್ ಇಟ್ಕೊಂಡು ನೀವು ಕೂಡ ಮಾಡ್ಬೋದು, ಇಲ್ಲ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು ಕೂಡ ನಮ್ಮ ಬಿಲ್ಡರ್ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ನೀವು ಎವ್ರಿ ಡೇ ಒಂದು 3000 ಅಂತಲೇ ಇಟ್ಕೊಳ್ಳೋಣ. ರಫ್ಲಿ 15 ಡೇಸ್ ಬುಕ್ ಆಯಿತು ಅಂದರೆ ಮಂತ್ಲಿ ನಿಮಗೆ ಜಸ್ಟ್ ಇಮ್ಯಾಜಿನ್ ನಿಮಗೆ ಎಷ್ಟು ಸಿಗ್ಬೋದು ಅಂತ. ಅದು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್. ಇಲ್ಲ ನಾವು ಗಿಡಗಳನ್ನ ಹಾಕೋತೀವಿ ಅಂತ ಅಂದರೆ ಒಂದು 15 ಇಯರ್ ಬಿಟ್ಟು ನಾವು ಅದನ್ನು ರೀಸೇಲ್ ಮಾಡಿದ್ರೆ ನಮ್ಗೆ ಅದರಿಂದನೂ ಕೂಡ ಇದು ಬರುತ್ತೆ. ತುಂಬ ಅದ್ಭುತವಾಗಿರೋ ಈ ಫಾರ್ಮ್ ಲ್ಯಾಂಡಲ್ಲಿ ಏನೆಲ್ಲ ನೀವು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಜನಗಳಿಗೆ? ಸರ್, ಮೇನ್ಲಿ ಬಂದು ಗೇಟೆಡ್ ಕಮ್ಯುನಿಟಿ ಅಂದರೆ 8 ಫೀಟ್ ನಿಮಗೆ ಕಾಂಪೌಂಡ್ ಬರುತ್ತೆ, 24 ಅವರ್ ಸೆಕ್ಯೂರಿಟಿ ಬರುತ್ತೆ, ಮತ್ತೆ ಪ್ರತಿ ಮೂಲೆಯಲ್ಲೂ ನಿಮಗೆ CCTV ಬರುತ್ತೆ, ಮತ್ತೆ ಕ್ಲಬ್ ಹೌಸ್ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಗೋಶಾಲಾ ಬರುತ್ತೆ, ಮತ್ತೆ ನಿಮ್ಗೆ ಎಲ್ಲ ಕಡೆನೂ ಕೂಡ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಇರುತ್ತೆ, ಸೋಲಾರ್ ವ್ಯವಸ್ಥೆ ಇರುತ್ತೆ. ನೀವು ಮತ್ತೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನೇನು ಅಮ್ಯುನಿಟೀಸ್ ನಾವು ಲೈವ್ ಆಗಿ ಕೊಡ್ತಾ ಇದೀವಿ. ಇನ್ನೂ ಕೂಡ ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಹೇಮಂತ್ ಅವರು ಇದ್ದಾರೆ, ಫೌಂಡರು. ಸರ್ ನಮಸ್ಕಾರ. ಈಗ ಇಷ್ಟೊತ್ತವರೆಗೂ ನೀವು ಕೋ-ಫೌಂಡರು ಎಲ್ಲ ಡೀಟೇಲ್ಸ್ ಕೊಟ್ಟರು. ಈಗ ಯಾವುದೇ ಒಂದು ಫಾರ್ಮ್ ಲ್ಯಾಂಡ್ ಆಗಿರ್ಬೋದು, ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಫಸ್ಟ್ ಬರೋದೇನಂತಾನೆ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಹೇಗಿದೆ ಅಂತ? ಸರ್, ಡಾಕ್ಯುಮೆಂಟ್ ಮೇನ್ ನೋಡೋದು, ಯಾಕಂದ್ರೆ 14 ಎಕರೆಲ್ಲಿ ಮಾಡಿರೋದು ಬೌಂಡ್ರಿ ಟೈಟಲ್ ಕ್ಲಿಯರ್ ಇದ್ರೇನೆ ನಾವು ಮೂವ್ ಮಾಡೋದು. ಸೊ ಡಾಕ್ಯುಮೆಂಟ್ ಬಗ್ಗೆ ಏನು ತಲೆಗೆಡ್ಸ್ಕೊಳಂಗಿಲ್ಲ ಸರ್. ಇದು ಫಾರ್ಮ್ ಲ್ಯಾಂಡ್ 11A ಸ್ಕೆಚ್ ಬರುತ್ತೆ. ಡಾಕ್ಯುಮೆಂಟ್ ಅಂತೂ ಟೈಟಲ್ ಕ್ಲಿಯರ್ ಇದೆ. ಓಕೆ, ಇಲ್ಲಿ ನಾವು ನೋಡಿದ್ವಿ ಯಾರೋ ಆಕ್ಚುಲಿ ಇನ್ನೂ ಪ್ರೀ ಲಾಂಚಿಂಗ್ ಅಲ್ಲೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇವರು ಟೋಟಲ್ ತಗೊಂಡಿರೋದು 30,000 ಸ್ಕ್ವೇರ್ ಫೀಟ್. ಓಕೆನಾ, ಆಲ್ರೆಡಿ 30-50 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವರು. ಸೊ ಈಗ ಏನಂತಂದ್ರೆ ಒಂದು ಲಕ್ಸುರಿ ಅಂತ ಬಂದ್ರೆ ನಾಟ್ ಓನ್ಲಿ ಕಾರು ಬಂಗ್ಲೆ ಅಲ್ಲ ಸರ್, ಹೆಲ್ತಿ ಲೈಫ್ ಸ್ಟೈಲು ಜೊತೆಗೆ ಪೀಸ್ ಆಫ್ ಮೈಂಡ್ ಇರೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಕನ್ಸ್ಟ್ರಕ್ಷನ್ ಬರ್ತಾ ಇದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಜನಕ್ಕೆ ಲೈಕ್ ಆಗ್ತಿದೆ. ಸೊ ಈಗ ಆಲ್ರೆಡಿ ಅಲ್ಲಿ 20 ಗುಂಟೆ ತಗೊಂಡಿದ್ದಾರೆ. ಸೊ ಅಲ್ಲೂ ಕೂಡ ಕಾಟೇಜಸ್ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು 6,000 ಸ್ಕ್ವೇರ್ ಫೀಟ್ ಅಲ್ಲಿ ನೀವು 20-30ನ ಕಟ್ಕೊಂಡು ಆರಾಮಾಗಿ ಪೀಸ್ ಆಗಿ ಇಲ್ಲಿ ಇರ್ಬೋದು. ಅಂದ್ರೆ ಎಲ್ಲಾ ತರದ ಅಮ್ಯುನಿಟೀಸು ನಮ್ಮ ಬ್ರದರ್ ಹೇಳಿದ್ರು, ಎಲ್ಲಾ ತರದ್ದು ಏನೇನು ಅಮ್ಯುನಿಟೀಸ್ ಬೇಕು, ಸೊ ಪ್ರಕೃತಿ ಮಧ್ಯೆ ಇರಕ್ಕೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಇದೆ ಸರ್. ಯಾರೆಲ್ಲ ತಗೋಬಹುದು ಸರ್? ಅಫೋರ್ಡಬಲ್ ಇದೆಯಾ ಹೇಗೆ ಅಂತ?
ಸರ್ ಹೌದು, ಈಗ ಬಿಲೋ 50 ಲ್ಯಾಕಲ್ಲಿ ಒಂದು ಸೈಟ್ ಸಿಗಲ್ಲ. ನಾವು ಎಲ್ಲೇ ಒಂದು ರೋಡ್ ನಿಯರೇ ಬೇಕು, ಇಲ್ಲ ಒಂದು ಬೆಂಗಳೂರಲ್ಲೇ ಎಲ್ಲರೂ ಒಂದು ಸೈಟ್ ಬೇಕು ಅಂದ್ರೂ ಕೂಡ ಸಿಗಲ್ಲ. ಇಲ್ಲಿ 6,000 ಸ್ಕ್ವೇರ್ ಫೀಟ್ ನಿಮಗೆ, ಅಂದರೆ ಟೋಟಲ್ ಒಂದು 5 ಸೈಟ್ ಲೆಕ್ಕಕ್ಕೆ ನಿಮಗೆ ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಸಿಗುತ್ತೆ. ಸೊ ಮನೆ ಕಟ್ಕೊ ಎಲ್ಲ ವರ್ಗದವರು ಸರ್ ಅಫೋರ್ಡ್ ಮಾಡುವಂಥದ್ದು. ಆಮೇಲೆ ಮೇನ್ ರೋಡಿಂದ ಕೂಡ ತುಂಬ ನಿಯರ್ ಇದೆ, ಒಂದು 5 ನಿಮಿಷದಲ್ಲಿ ರೀಚ್ ಆಗ್ಬೋದು ನೀವು. ಸೊ ಹಂಗಾಗಿ ಇಂಥವ್ರು ಅಂಥವ್ರು ಅಂತಲ್ಲ, ಎಲ್ಲ ವರ್ಗದವರು ಕೂಡ ಇಲ್ಲಿ ಆರಾಮಾಗಿ ಫಾರ್ಮ್ ಲ್ಯಾಂಡ್ ತಗೊಂಡು ಒಂದು ಪೀಸ್ಫುಲ್ ಲೊಕೇಶನಲ್ಲಿ ಜೀವನ ಮಾಡ್ಬೋದು. ಇನ್ನು ಈ ಪ್ರಾಜೆಕ್ಟ್ಗೆ ಕನೆಕ್ಟಿವಿಟಿ ನೋಡೋದಾದ್ರೆ ಸರ್ ಕನೆಕ್ಟಿವಿಟಿ ಬಂದು ಬೆಂಗಳೂರು ಮೈಸೂರು ಮಧ್ಯದಲ್ಲಿರುವಂಥ ಪ್ರಾಜೆಕ್ಟ್ ಇದು. ಸೊ ನಿಮಗೆ ಒಂದು 30 ಮಿನಿಟ್ಸಲ್ಲಿ ಕೆಂಗೇರಿಯಿಂದ ರೀಚ್ ಆಗ್ಬಿಡ್ಬೋದು. ಜಸ್ಟ್ ಮೈಸೂರಿಂದ 1 ಅವರಲ್ಲಿ ಲೊಕೇಶನ್ಗೆ ರೀಚ್ ಆಗ್ಬೋದು. ಸುತ್ತಮುತ್ತ ನೀವು ನೋಡಿದ್ದೀರಾ, ಇಲ್ಲೆಲ್ಲ ಲಿಫ್ಟ್ ಇರಿಗೇಷನ್ ಎಲ್ಲ ಇದೆ. ಸೊ ಅಂತರ್ಜಲ ಚೆನ್ನಾಗಿದೆ, ವಾಟರ್ ಸೋರ್ಸ್ ಚೆನ್ನಾಗಿದೆ. ಸೊ ಆರಾಮಾಗಿ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಒಂದು ಪೀಸ್ ಆಫ್ ಮೈಂಡಲ್ಲಿ ಇಲ್ಲಿ ಮನೆ ಕಟ್ಕೊಂಡು ಇರ್ಬೋದು. ಸರ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಲಿ. ಅದಾದಮೇಲೆ ಇಲ್ಲಿ ಲೈವಾಗಿ ಬಂದು ನೋಡಲಿ. ಇಲ್ಲಿ ಎಕ್ಸಾಂಪಲ್ ಏನು, ಈಗ ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ, ತಗೊಂಡಿದ್ದಾರೆ, ಬುಕಿಂಗ್ಸ್ ನಡೀತಾ ಇದೆ. ಫಸ್ಟ್ ಜಾಗ ನೋಡಲಿ, ವಾತಾವರಣ ಅವ್ರಿಗೆ 100% ಇಷ್ಟ ಆಗುತ್ತೆ. ಸೊ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ, ಆಮೇಲೆ ನೀವೇ ಬುಕಿಂಗ್ ಮಾಡ್ತೀವಿ.